ಹಲೋ ವಿದ್ಯಾರ್ಥಿಗಳೇ, ಸೊ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ವಿದ್ಯಾರ್ಥಿಗಳು ಸುಮಾರು ರೀತಿಯಲ್ಲಿ ಕೇಳ್ತಾ ಇದ್ರಿ, ಸೊ ರಿಸಲ್ಟ್ ಯಾವಾಗ ಅಂತೇಳಿ ಸೆಕೆಂಡ್ ಪಿ ಯು ಸಿದು. ಸೊ ಎಕ್ಸಾಮ್ 1 2026ಗೆ ಸಂಬಂಧಪಟ್ಟ ಹಾಗೆ ಈಗ ನೋಡಿ ಅಫಿಷಿಯಲ್ ನ್ಯೂಸ್ ಅನ್ನುವಂಥದ್ದು ಹೊರಗಡೆ ಬಂದಿದೆ. ಕರ್ನಾಟಕ ಸ್ಕೂಲ್ಸ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್, ಸೊ ಮಲ್ಲೇಶ್ವರಂ ಇವರಿಂದ ಒಂದು ಪ್ರೆಸ್ ರಿಲೀಸ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು, ಡಿಯರ್ ಸ್ಟೂಡೆಂಟ್ಸ್, ದ ರಿಸಲ್ಟ್ಸ್ ಆಫ್ ದ 2026 ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 1 ವಿಲ್ ಬಿ ಅನೌನ್ಸ್ಡ್ ಆನ್ 9/4/2026 ಅಟ್ 3 PM ಅಂತ ಕೊಟ್ಟಿದ್ದಾರೆ. ಅಂದರೆ 3 ಗಂಟೆಗೆ ರಿಸಲ್ಟ್ ಅನ್ನುವಂಥದ್ದನ್ನ ಅನೌನ್ಸ್ ಮಾಡ್ತೀವಿ ಅಂತೇಳಿ ಅಫಿಷಿಯಲ್ ಆಗಿ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಅನ್ನುವಂಥದ್ದು ಒಂದು ಪ್ರೆಸ್ ರಿಲೀಸ್ ಅನ್ನುವಂಥದ್ದನ್ನ ಮಾಡಿದೆ. ಸೊ ಅದರ ವೆಬ್ಸೈಟ್ ಅನ್ನುವಂಥದ್ದನ್ನ ನೋಡೋಕೆ ಹೋದರೆ ಇಲ್ಲಿ ನೀವು ನೋಡ್ಬೋದು, KARResults.nic.in ಅನ್ನುವಂಥದ್ರ ಮುಖಾಂತರ ನೀವು ಆ ರಿಸಲ್ಟ್ ಅನ್ನುವಂಥದ್ದನ್ನ ಪಡ್ಕೊಳ್ಬೋದು. ಮತ್ತು ಒಂದಷ್ಟು ವಿಚಾರಗಳನ್ನು ಇಲ್ಲಿ ನೀಡಿದ್ದಾರೆ. ಅದೇನು ಅಂತಂದರೆ, ಇನ್ ಅಡಿಷನ್, ಸೊ ದ ರಿಸಲ್ಟ್ ಡೀಟೇಲ್ಸ್ ವಿಲ್ ಬಿ ಸೆಂಟ್ ಬೈ ದ ಬೋರ್ಡ್ ಟು ದ ಸ್ಟೂಡೆಂಟ್ಸ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಥ್ರೂ ವಾಟ್ಸಪ್ ಆರ್ ಎನಿ SMS ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ರಿಸಲ್ಟ್ ಅನ್ನುವಂಥದ್ದನ್ನು ನೀವು ರಿಜಿಸ್ಟರ್ ಮಾಡಿರ್ತೀರಲ್ವ ಎಕ್ಸಾಮ್ಗೆ, ಆ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ನಿಮ್ಮ ಫಾದರ್ದೋ ಮದರ್ದೋ ನಂಬರ್ ಕೊಟ್ಟಿರ್ತೀರಲ್ವ, ಆ ನಂಬರ್ಗೆ ವಾಟ್ಸಪ್ ನಂಬರ್ ಆಗಿದ್ದರೆ ವಾಟ್ಸಪ್ಗೆ ಅಥವಾ ನಾರ್ಮಲ್ SMS ಮುಖಾಂತರ ನಿಮಗೆ ರಿಸಲ್ಟ್ ಅನ್ನುವಂಥದ್ದನ್ನ ಬೋರ್ಡ್ ಅನ್ನುವಂಥದ್ದು ಸೆಂಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ದಿಸ್ ಇಯರ್ for the first time the marks card will be made available digitally through DigiLocker on 9/4/2026 at 3 PM. ಅಂದರೆ ಡಿಜಿಲಾಕರ್ನ ಮುಖಾಂತರ ಫಸ್ಟ್ ಟೈಮಲ್ಲಿ ಈ ಸಲ ಏನು ಮಾಡಿದ್ದಾರೆ ಅಂದರೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನುವಂಥದ್ದನ್ನ ಡಿಜಿಟಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದನ್ನು ಎಲ್ಲಿ ಅಂತಂದರೆ ಡಿಜಿಲಾಕರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದಂತೆ. ಅದು ಸಹ ನಾಳೆ ಅಂದರೆ 9/4/2026 ಮಧ್ಯಾಹ್ನ 3 ಗಂಟೆ ಮೇಲೆ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದಕ್ಕೆ ವೆಬ್ಸೈಟ್ ಯಾವುದು ಅಂತಂದರೆ www.digilocker.gov.in. ಇದು ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ಡೌನ್ಲೋಡ್ ಮಾಡಲಿಕ್ಕೆ. ನಿಮ್ಮ ರಿಸಲ್ಟ್ ನೋಡಬೇಕು ಅಂದರೆ KARResults.nic.in ಅನ್ನುವಂಥದ್ದನ್ನು ನೀವು ರಿಸಲ್ಟ್ ನೋಡಲಿಕ್ಕೆ ಅಂದರೆ ಅಲ್ಲಿ ಆ ವೆಬ್ಸೈಟನ್ನು ವಿಸಿಟ್ ಮಾಡ್ಬೋದು ಅಂತ ಹೇಳಿ ಕೊಟ್ಟಿದ್ದಾರೆ ಅಂತ. ಸೊ ಹೇಗೆ ನೀವು ಡೌನ್ಲೋಡ್ ಮಾಡಬೇಕು ಅನ್ನೋಂಥದ್ದಕ್ಕೆ ಸಂಬಂಧಪಟ್ಟಾಗೆ ಕೂಡ ಇಲ್ಲಿ ಒಂದು ವಿಡಿಯೋ ಇದೆ ಅಂತ ಕೂಡ, ವಿಡಿಯೋ ಲಿಂಕ್ ಅನ್ನುವಂಥದ್ದನ್ನ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ವಿಡಿಯೋ ಅನ್ನುವಂಥದ್ದನ್ನ ಕೂಡ ವೀಕ್ಷಿಸ್ಬೋದು. ಯೂಟ್ಯೂಬಲ್ಲಿ ಸಿಗುತ್ತೆ, ನೀವು ನೋಡಿ. ದ ರಿಸಲ್ಟ್ ಶೀಟ್ ವಿಲ್ ಬಿ ಆಲ್ಸೋ be made available to the respective colleges on 9/4/2026 at 3 PM ಅಂತ ಹಾಕಿದ್ದಾರೆ. ಅಂದರೆ ರಿಸಲ್ಟ್ ಶೀಟ್ ಅನ್ನುವಂಥದ್ದು ಮಧ್ಯಾಹ್ನ 3 ಗಂಟೆಯ ನಂತರ, ಅಂದರೆ ನಾಳೆ 9/4/2026 ಮಧ್ಯಾಹ್ನ 3 ಗಂಟೆಯ ನಂತರ ರೆಸ್ಪೆಕ್ಟಿವ್ ಕಾಲೇಜಸ್ಗೂ ಕೂಡ ನಾವು ರಿಸಲ್ಟ್ ಶೀಟ್ನ ಸೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದ ಬೋರ್ಡ್ ಈಸ್ ಪ್ಲೆಷರ್ ಟು ಶೇರ್ ದಿಸ್ ಇನ್ಫಾರ್ಮೇಷನ್ ವಿತ್ ಆಲ್ ದ ಸ್ಟೂಡೆಂಟ್ಸ್ ಅಂತ ಹೇಳಿ ಕರ್ನಾಟಕ ಸ್ಕೂಲ್ಸ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಚೇರ್ಪರ್ಸನ್ ಅಂತಕ್ಕಂಥವ್ರು ಇಲ್ಲಿ ಸಿಗ್ನೇಚರ್ ಕೂಡ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಎನಿವೇ, ನೀವು ಸುಮಾರು ಜನ ವೆಯ್ಟ್ ಮಾಡ್ತಿದ್ರೆ ಯಾವಾಗ ರಿಸಲ್ಟ್ ಅಂತ ಹೇಳಿ. ಈಗ ಅಫಿಷಿಯಲಿ ಅನೌನ್ಸ್ ಆಗಿದೆ. ಡೇಟ್ ಬಂದು 9/4/2026 ಮಧ್ಯಾಹ್ನ 3 ಗಂಟೆ ನಂತರ ನಿಮಗೆ ರಿಸಲ್ಟ್ ಅನ್ನುವಂಥದ್ದು ಸಿಗುತ್ತೆ. ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಮತ್ತೊಂದು, ಯಾರಿಗಾದರೂ ಒಂದು ವೇಳೆ ಎಕ್ಸಾಮ್ ಅನ್ನುವಂಥದ್ದು ಚೆನ್ನಾಗಾಗಿಲ್ಲ ಅಂದರೆ ಎಕ್ಸಾಮ್ 2 ಅನ್ನುವಂಥದ್ದು ಒಂದು ಆಪ್ಷನ್ ಇದೆ. ಸೊ ಹಾಗಾಗಿ ಅಲ್ಲಿ ನೀವು ಬರೆದು ಮತ್ತೆ ನಿಮ್ಮ ರಿಸಲ್ಟ್ ಅನ್ನುವಂಥದ್ದನ್ನ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ, ಸೊ ಎಲ್ರಿಗೂ ಆಲ್ ದ ಬೆಸ್ಟ್, ಎಲ್ಲ ವಿದ್ಯಾರ್ಥಿಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸೊ ನೀವು ಈ ವಿಡಿಯೋನ ಹೆಚ್ಚು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದೊಂದಿಗೆ ಹಾಜರಾಗ್ತೀನಿ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್ ಅಂಡ್ ಹ್ಯಾವ್ ಎ ನೈಸ್ ಡೇ ಅಂಡ್ ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.